ಸೊ ಇಲ್ಲಿಂದ ಹೀಗೆ ತೊಗೊಂಡು ಲೈಟಾಗಿ ಪುಷ್ ಮಾಡ್ದಂಗೆ ಇಲ್ಲಿಗೆ ವೆಯ್ಟ್ಗೆ. ಸೊ ಇದು ಯೂಸ್ ಮಾಡೋಕ್ಕೆ ಫಾಸ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಬೇರೆ ಬೇರೆ ಟೆಕ್ನಿಕ್ ಇದೆ. ನಿಮಗೆ ಆಸ್ಟ್ರೇಲಿಯನ್ ಟೆಕ್ನಿಕ್ಸ್ ಬೇರೆ ಇರುತ್ತೆ, ಇಂಗ್ಲೆಂಡ್ ಟೆಕ್ನಿಕ್ ಬೇರೆ ಇರುತ್ತೆ. ಆಬ್ವಿಯಸ್ಲಿ ನಿಮಗೆ ಇಂಡಿಯನ್ ಟೆಕ್ನಿಕ್ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಯಾಕೆ ಅಂದರೆ ಇದು ನ್ಯಾಷನಲ್ TV ಪ್ರೆಸೆನ್ಸ್ ಗ್ರಾಮೀಣ ಕ್ರಿಕೆಟ್ ಪ್ರತಿಭೆಗಳಿಗೆ 100 ದಿನ 101 ಕ್ರಿಕೆಟ್ ಟೆಕ್ನಿಕ್. ಇವತ್ತೇನು ಕಲಿತಾ ಇದ್ದೀವಿ ಅಂದರೆ, ಇವತ್ತು ನಾವು ಕ್ರಿಕೆಟ್ ಟೆಕ್ನಿಕಲ್ಲಿ ಕಲಿತಾ ಇರೋದು ಅದು ವಿಕೆಟ್ ಕೀಪಿಂಗ್. ಸೊ ವಿಕೆಟ್ ಕೀಪರ್ಸ್ನ ಅನ್ಅಫಿಷಿಯಲ್ ಕ್ಯಾಪ್ಟನ್ ಕೂಡ ಅಂತಾರೆ. ಇನ್ ಕೇಸ್ ಅವ್ರ ಕ್ಯಾಪ್ಟನ್ ಇಲ್ಲ ಅಂದರೂ ಕೂಡ ಅನ್ಅಫಿಷಿಯಲ್ ಕ್ಯಾಪ್ಟನ್ ಅಂತಾರೆ. ಸೊ ಅಷ್ಟು ನಾಲೆಜು, ಅಷ್ಟು ಕಂಟ್ರೋಲು, ಓವರ್ ದ ಫೀಲ್ಡರ್ಸು ನೀವು ಕಣ್ಣು ಇಡಲೇಬೇಕಾಗುತ್ತೆ. ಹಾಗೆ ನಮ್ಮ ಟೆಕ್ನಿಕ್ ಕೂಡ ನಾವು ಸ್ಟ್ರಾಂಗಾಗಿ ಇಟ್ಕೋಬೇಕಾಗುತ್ತೆ. ಸೊ ಅನ್ಅಫಿಷಿಯಲ್ ಕ್ಯಾಪ್ಟನ್ ಅಂದರೆ ತಪ್ಪಾಗಲ್ಲ. ಫೀಲ್ಡೆಲ್ಲ ಅಡ್ಜಸ್ಟ್ಮೆಂಟ್ ಎಲ್ಲ ಅವರೇ ಮಾಡೋದು. ಅದು ಯಾವಾಗ ಮಾಡ್ತಾರೆ ಅಂದರೆ ಒಂದು ಕೀಪರು ಕಾನ್ಫಿಡೆಂಟ್ ಆಗಿದ್ದಾಗ. ಸೊ ಕಾನ್ಫಿಡೆಂಟು ಕೀಪರು ಅವ್ನು ಫೀಲ್ಡ್ ಸೆಟ್ ಮಾಡೋ ಅವಕಾಶ ಇರುತ್ತೆ. ನಾನೇ ಕಾನ್ಫಿಡೆನ್ಸ್ ಇಲ್ಲ, ನಾನೇ ಬಾಲ್ ಹಿಡಿಯೋಕ್ಕೆ ಕಷ್ಟ ಆಗ್ತಿದೆ ಅಂದಾಗ ಸೊ ಅಲ್ಲಿ ಸ್ವಲ್ಪ ಲ್ಯಾಕ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಕೀಪಿಂಗಲ್ಲಿ ಇಂಪ್ರೂವ್ ಮಾಡ್ಕೋಬೇಕಾಗಿರೋದು ಸೊ ಫಸ್ಟ್ ಬೇಸಿಕ್ ಥಿಂಗ್ ಅಂದರೆ ನೀವು ಹೇಗೆ ಪೊಸಿಷನ್ ತೊಗೋತೀರಾ, ಯಾವ ರೀತಿ ಕೂತ್ಕೋತೀರಾ ಅಂತ. ಸೊ ಕೀಪಿಂಗ್ ಅಂದಮೇಲೆ ಕೀಪಿಂಗ್ ಗ್ಲೌಸ್ ಎಲ್ಲಿ? ಕೀಪಿಂಗ್ ಗ್ಲೌಸ್ ಇಲ್ಲ ಅಲ್ಲ. ಸೊ ಎಲ್ಲರ ಹತ್ರ ಕೀಪಿಂಗ್ ಗ್ಲೌಸ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಯಾರಿಲ್ಲ ಇವು ತೋರಿಸ್ತೀನಿ ಹಾಗೆ ಮಾಡಿ, ತೊಂದರೆ ಇಲ್ಲ. ಸೊ ಎಲ್ಲರ ಹತ್ರ ಕೀಪಿಂಗ್ ಗ್ಲೌಸ್ ಅಫೋರ್ಡ್ ಮಾಡೋಕ್ಕಾಗದೇ ಇರ್ಬೋದು, ಮನೆ ಹತ್ರನೇ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ. ಸೊ ಸದ್ಯಕ್ಕೆ ಮಾಡಿ ಹಾಗೆ ವಿತೌಟ್ ಕೀಪಿಂಗ್ ಗ್ಲೌಸು. ನಿಮಗೆ ಕೀಪಿಂಗ್ ಗ್ಲೌಸ್ ತೊಗೊಂಡ್ಮೇಲೆ ಇನ್ನೂ ಈಸಿ ಆಗ್ತಾ ಹೋಗುತ್ತೆ. ಸೊ ತುಂಬ ಕಷ್ಟ ಅಂದರೆ ಕೀಪರ್ಸ್ಗೆ ಅಂದರೆ ಅದು ನೀವೇನಾದ್ರು 50 ಓವರ್ ಮ್ಯಾಚ್ ಆಡ್ತಾಯಿದ್ರೆ ಇನ್ಕ್ಲೂಡಿಂಗ್ ವೈಡ್ ಆ್ಯಂಡ್ ಎಕ್ಸ್ಟ್ರಾಸು ನಿಮಗೆ 300ರಿಂದ 325-30 ಸಲ ನೀವು ಕೂತ್ಕೊಂಡು ಎದ್ದೇಳಬೇಕಾಗತ್ತೆ. ಸೊ ಇಮ್ಯಾಜಿನ್ ಮಾಡಿ, ಒಂದು 50 ಓವರ್ಸ್ ಮ್ಯಾಚಲ್ಲಿ 350 ಟೈಮ್ಸು ಅಟ್ಲೀಸ್ಟು ನೀವು ಕೂತ್ಕೊಂಡೇ ಒಂದು ಎದ್ದೇಳ್ತೀರಾ ಅಂದಾಗ, ಸೊ ಇನ್ಕ್ಲೂಡಿಂಗ್ ಥ್ರೋ ಕೂಡ ನೀವು ಕೂತ್ಕೊಂಡು ಎದ್ದೇಳಬೇಕಾಗತ್ತೆ. ಸೊ ಥ್ರೋನ ರಿಸೀವ್ ಮಾಡೋದಕ್ಕೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಈಗ ಕೀಪಿಂಗ್ ಅಪ್ ಟು ದ ಸ್ಟಂಪ್ಸು ಅಥವಾ ಬೇನ್ ದ ಸ್ಟಂಪ್ಸು ಪೊಸಿಷನ್ ಹೇಗೆ ತೊಗೋಬೇಕು ಅಂತ. ತುಂಬ ಕಾಮನಾಗಿ ಮಕ್ಕಳು ಏನು ಮಾಡ್ತಾರೆ ಪ್ರಾಬ್ಲಮ್ ಅಂದರೆ, ಪೊಸಿಷನ್ ಬರೋಲ್ಲ, ಇಲ್ಲಿ ಕೂತ್ಕೋತಾರೆ, ಈಗ ಕೂತ್ಕೋತಾರೆ, ಇನ್ನು ಹಿಂಗೂ ಕೂತ್ಕೋತಾರೆ. ಸೊ ಇದರಿಂದ ನಿಮಗೆ 8 ಪೊಸಿಷನ್ ಎಲ್ಲ ತುಂಬ ರಾಂಗ್ ಆಗೋಗುತ್ತೆ, ನೀವು ಬ್ಯಾಲೆನ್ಸ್ ಸಿಗೋಲ್ಲ. ಸೊ ನಾವು ಕೂತ್ಕೊಳ್ಳೋ ಪೊಸಿಷನಿಂದ ನಾವು ಸೈಡ್ ವೈಸ್ ಮೂವ್ ಮಾಡೋದಕ್ಕೆ, ಫಾಸ್ಟ್ ಆಗೋದಕ್ಕೆ ಹೆಲ್ಪ್ ಮಾಡಬೇಕಾಗತ್ತೆ. ಸೊ ಎಷ್ಟು ಬ್ಯಾಲೆನ್ಸ್ ಆಗಿ, ಎಷ್ಟು ಕಂಫರ್ಟಬಲಾಗಿ ಕೂತ್ಕೋತೀವಿ ಅಷ್ಟು ಈ ಕೀಪಿಂಗು ಈಸಿ ಆಗ್ತಾ ಹೋಗುತ್ತೆ. ಇಲ್ಲಾಂದರೆ 300 ಸಲ ಎದ್ದು ಕೂತ್ಕೊಳ್ಳೋದು ಅಂದರೆ ಆಗಲ್ಲ. ಸೊ ಬಾಡಿ ಪೇನ್ಸ್ ಎಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗೆ ನಿಮ್ಮ ಲೋವರ್ ಬಾಡಿ ಕೂಡ ತುಂಬ ಸ್ಟ್ರೆಂತ್ನ ಮಾಡ್ಕೋಬೇಕಾಗುತ್ತೆ ಈಗಲಿಂದನೇ. ಸೊ ಪೊಸಿಷನು ಬೇರೆ ಬೇರೆ ಟೆಕ್ನಿಕ್ ಇದೆ. ನಿಮಗೆ ಆಸ್ಟ್ರೇಲಿಯನ್ ಟೆಕ್ನಿಕ್ಸ್ ಬೇರೆ ಇರುತ್ತೆ, ಇಂಗ್ಲೆಂಡ್ ಟೆಕ್ನಿಕ್ ಬೇರೆ ಇರುತ್ತೆ. ಆಬ್ವಿಯಸ್ಲಿ ನಿಮಗೆ ಇಂಡಿಯನ್ ಟೆಕ್ನಿಕ್ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಯಾಕೆ ಅಂದರೆ ಕಂಡೀಷನ್ಸ್ ಆಗಿರುತ್ತೆ. ನಿಮಗೆ ಇಂಗ್ಲೆಂಡಲ್ಲೆಲ್ಲ ಸ್ವಿಂಗ್ ಜಾಸ್ತಿ ಆಗೋದ್ರಿಂದ ನಿಮಗೆ ಅದು ಒಂಥರ ಕಾಪಿ ಬುಕ್ ಟೆಕ್ನಿಕ್ ಅಂತಲೇ ಹೇಳ್ಬೋದು. ಇನ್ನೂ ಆಸ್ಟ್ರೇಲಿಯಾದಲ್ಲಿ ಬೌನ್ಸ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ. ಸೊ ನಮ್ಮ ಏಷ್ಯನ್ ಕಂಡೀಷನ್ನಲ್ಲಿ ಬಾಲ್ ಲೋ ಇರುತ್ತೆ, ಅದಕ್ಕೂ ಕೂಡ ಚೇಂಜಸ್ ಇದ್ದೇ ಇರುತ್ತೆ. ಸೊ ಒನ್ಸ್ ಬೇಸಿಕ್ ಕಲ್ತ ಮೇಲೆ ನಾವು ಚೇಂಜಸ್ನ ಆ್ಯಕ್ಸೆಪ್ಟ್ ಮಾಡ್ಬೋದು, ಹಾಗೆ ಅಡ್ಯಾಪ್ಟ್ ಕೂಡ ಮಾಡ್ಕೋಬೋದು ಬೇಗ. ಫಸ್ಟು ಇಂಗ್ಲೆಂಡ್ ಟೆಕ್ನಿಕ್ ಹೇಳೋದಾದರೆ ಅವ್ರು ನಿಮ್ಗೆ ನೋಡ್ಬೋದು, ಹೀಗೆ ಇರ್ತಾರೆ, ಮೇಲ್ಗಡೆ ಇರ್ತಾರೆ, ನಿಮಗೆ ಸೈಡ್ ವೇಸ್ ಮೂವ್ ಆಗುತ್ತೆ. ಇನ್ನು ಆಸ್ಟ್ರೇಲಿಯಾದಲ್ಲಿ ನಿಮಗೆ ಬೌನ್ಸ್ ಜಾಸ್ತಿ ಇರೋದ್ರಿಂದ ಅವರು ಆದಷ್ಟು ಐನೇ ಇರ್ತಾರೆ, ಕೆಳಗಡೆ ಹೋಗೋದೇ ಇಲ್ಲ. ಯಾಕೆಂದರೆ ಅವ್ರ ಬಾಲ್ನ ಕೆಳಗಡೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಲ್ಲ. ಸೊ ಎಲ್ಲ ಹಿಪ್ ಹೈಟಲ್ಲೇ ಜಾಸ್ತಿ ಬಾಲ್ ಕ್ಯಾರಿ ಆಗೋದ್ರಿಂದ ಅವ್ರು ಜಾಸ್ತಿ ಕೆಳಗಡೆ ಏನು ಹೋಗ್ಬೇಕಾಗಲ್ಲ. ಸೊ ಅವರು ಸ್ವಲ್ಪ ಅಪ್ರೈಟಾಗೇ ಇರ್ತಾರೆ. ಇನ್ನು ನಮ್ಮ ಏಷ್ಯನ್ ಕಂಡೀಷನ್ ಬಂದರೆ ಫುಲ್ ಕೆಳಗಡೆ ಪುಷ್ ಮಾಡ್ತೀವಿ. ಯಾಕೆಂದರೆ ಒಂದು ಬಾಲ್ ಮೇಲೆ ಒಂದು ಬಾಲ್ ಕೆಳಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಸೈಡ್ ವೇಸಲ್ಲಿ ನೋಡ್ಕೋಬೋದು. ಸೊ ಇಲ್ಲಿಂದ ನೋಡ್ಕೊಳ್ಳಿ, ಇದು ಶೋಲ್ಡರ್ ವಿತ್ ಫೀಟ್ ಅಂತೀವಿ. ಶೋಲ್ಡರ್ ಲೈನಲ್ಲಿ ಫೀಟ್ನ ಅಲೈನ್ ಮಾಡೋಂಥದ್ದು. ಇದೂ ಅಲ್ಲ. ಸೊ ಇಲ್ಲಿಂದ ಶೋಲ್ಡರ್ ವಿತ್ ಪಾರ್ಟ್ಸ್. ಇಲ್ಲಿ ನನಗೆ ನೀ ಮುಂದೆ ಹೋಗ್ಬಾರ್ದು, ಇಲ್ಲಿ ನೀ ಇಲ್ಲೇ ಇಟ್ಕೊಂಡು ನಾನು ಸ್ಕ್ವಾಟ್ ಪೊಸಿಷನ್ಗೆ ಹೋಗ್ಬೇಕಾಗತ್ತೆ. ಇಲ್ಲಿ ಪೊಸಿಷನ್ನ ತೊಗೋಬೇಕಾಗತ್ತೆ. ಸೊ ಇಲ್ಲಿ ಪೊಸಿಷನ್ ತೊಗೊಂಡು ಲೈಟಾಗೆ ನನ್ನ ವೆಯ್ಟ್ನ ಇಲ್ಲಿ ಮುಂದೆ ಪುಷ್ ಮಾಡಬೇಕಾಗತ್ತೆ, ನೋಡ್ಬೋದು. ಸೊ ಇಲ್ಲಿಂದ ಹೀಗೆ ತೊಗೊಂಡು ಲೈಟಾಗಿ ಪುಷ್ ಮಾಡ್ದಂಗೆ ಇಲ್ಲಿಗೆ ವೆಯ್ಟ್ಗೆ. ಸೊ ಇದು ಯೂಸ್ ಮಾಡೋಕ್ಕೆ, ಫಾಸ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೈಡ್ ವೇಸಿಂದ ಇನ್ನೂ ನೋಡ್ಕೊಳ್ಳಿ, ತುಂಬ ಅಗಲನೂ ಇಲ್ಲ, ತುಂಬ ಚಿಕ್ಕದು ಅಲ್ಲ. ನೀವು ಮುಂದೆ ಹೋಗಲ್ಲ, ಇಲ್ಲೇ ಅಪ್. ನಿಮಗೆ ಇದರಿಂದ ಕೆಳಗಡೆ ಹೋಗೋಕ್ಕೂ ಈಸಿ ಆಗುತ್ತೆ. ಬಾಲ್ ಲೋ ಇದ್ದರೆ ಇಲ್ಲಿ ಬೌನ್ಸ್ ಆದರೆ ಮೇಲೆ ಎದ್ದೇಳೋಕ್ಕೂ ಹೆಲ್ಪ್ ಮಾಡುತ್ತೆ.
ಸೊ ಅಗೇನ್ ಇದು ಬೇಸಿಕ್ ಒನ್ನು, ಸ್ಮಾಲ್ ಆಲ್ಟ್ರೇಷನು ನಿಮ್ಮ ಕೋಚ್ ಸಲಹೆ ತೊಳ್ಕೊಂಡು ನೀವು ಚೇಂಜ್ ಮಾಡ್ಕೋಬೋದು. ಬಟ್ ಇದು ಬೇಡ, ಹಿಂಗೂ ಬೇಡ, ಹಿಂಗೂ ಬೇಡ, ಇದರಿಂದ ಏನೂ ಇಂಪ್ರೂವ್ ಆಗೋಲ್ಲ. ಸೊ ಇಲ್ಲಿ ಸ್ಟ್ರಾಂಗ್ ಆಗಿದೆ. ಸೊ ಇನ್ನು ಕೈ ಪೊಸಿಷನ್ಗೆ ಬಂದರೆ, ಕೈ ಕೆಲವ್ರು ಹಿಂಗೆ ಇಟ್ಕೋತಾರೆ, ಬೇಡ ಇಲ್ಲಿರಲಿ, ಹಿಂಗೆ ಓಪನ್ ಆಗಿರಲಿ, ಇಲ್ಲಿಂದ ನಮಗೆ ರಿಸೀವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಹಿಂಗಿದ್ದಾಗ ಕೆಲವರು ಯೂಸ್ ಟು ಇಟ್ ಆದಮೇಲೆ ಆವಾಗ ನೀಟಾಗೆ ಓಪನ್ ಮಾಡ್ತಾರೆ, ಎಲ್ಲರೂ ಓಪನ್ ಮಾಡ್ತಾರೆ. ಅದು ಒಂದು ಸಲ ಎಕ್ಸ್ಪೀರಿಯನ್ಸ್ ಆದಮೇಲೆ ಎಲ್ಲ ಯೂಸ್ ಟು ಇಟ್ ಗೊತ್ತಾಯಿತು ಅಂತ ಅಂದಮೇಲೆ ಬಾಡಿ ಎಲ್ಲ ಅಡ್ಜಸ್ಟ್ ಆದಮೇಲೆ ಹಿಂಗೆ ಸುಮ್ಮನೆ ಹಿಂಗೆ ಇಟ್ಕೊಂಡ್ರು ಬಾಲ್ ಇಡೋ ಟೈಮಲ್ಲಿ ಓಪನ್ ಮಾಡ್ತಾರೆ. ಬೇಸಿಕ್ ಕಲಿತಿರೋದ್ರಿಂದ ಇಲ್ಲಿ 2 ಫಿಂಗರ್ ಕ್ಲೋಸ್ ಮಾಡಬೇಕಾಗತ್ತೆ, 2 ಲಿಟಲ್ ಫಿಂಗರ್ಸ್ ಏನಿದೆ ಅದು ಕ್ಲೋಸ್ ಮಾಡಬೇಕಾಗತ್ತೆ, ಇನ್ನೆಲ್ಲ ವೈಡ್ ಓಪನ್ ಇಲ್ಲಿ. ಸೊ ಪ್ರಾಕ್ಟೀಸ್ ಮಾಡೋದು ಹೆಂಗೆ, ನಿಂತ್ಕೊಳ್ಳಿ ಫಸ್ಟು, 2 ಕೈ ಒಟ್ಟಿಗೆ ಸ್ಟ್ರೈಟ್ ಸಿಟ್ ಕೂತು, ಆಮೇಲೆ ವೆಯ್ಟ್ನ ಮುಂದೆ ಟ್ರಾನ್ಸ್ಫರ್ ಮಾಡಬೇಕು. 2 ಫಿಂಗರ್ ಹತ್ರ ಇಟ್ಕೊಂಡು ಕೂತ್ಕೊಂಡೆ. ಇವಾಗ ಕೂತ್ಕೊಂಡು ಇಟ್ಕೆ ನನಗೆ ಈಲ್ ಮೇಲಿದೆ ವೆಯ್ಟು, ಲೈಟಾಗೆ ಒಳಗಡೆ ಟ್ರಾನ್ಸ್ಫರ್ ಮಾಡಬೇಕು, ಮುಂದೆ ಟೋಗೆ ಟ್ರಾನ್ಸ್ಫರ್ ಮಾಡಬೇಕು, ಹಿಂಗೆ ಬೀಳೋದಲ್ಲ. ಇಲ್ಲಿ ಕೈನ ಇಲ್ಲಿಡ್ಬೇಕಾ, ಇಲ್ಲಿ ಎಲ್ಲಿ ಕಣ್ಮುಂದೆ ಇದ್ದರೆ ಸಾಕು. ಸೊ ಮಿನಿಮಮ್ 100 ಟೈಮ್ಸ್ ಟು ಬಿಗಿನ್ ವಿತ್. ಚಿಕ್ಕ ಹುಡುಗರಾದರೆ 110 ಆದರೆ, ಅಬೌವ್ 10 ಆದರೆ ನೀವು ಸ್ವಲ್ಪ ಜಾಸ್ತಿ ಮಾಡಿ, 250 ಮಾಡಿ. ಇನ್ನು ಅಬೌವ್ 16 500 ಟೈಮ್ಸ್ ಮಾಡಿ, ಕರೆಕ್ಟ್ ಆಗೋವರೆಗೂ ಬಿಡಬೇಡಿ. ಹಾಗೆ ಮಸಲ್ಸ್ ಕೂಡ ಲೋವರ್ ಬಾಡಿ ಎಲ್ಲ ತುಂಬ ಚೆನ್ನಾಗಿ ಸ್ಟ್ರೆಂತ್ ಆಗುತ್ತೆ. ಸೊ ಮಾಡ್ತಾಯಿರಿ. ನೆಕ್ಸ್ಟ್ ವೀಕು ಇನ್ನೊಂದು ಕೀಪಿಂಗಲ್ಲಿ ಹೊಸ ಟೆಕ್ನಿಕ್ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಆಲ್ ದಿ ಬೆಸ್ಟ್, ಕೀಪ್ ಪ್ರಾಕ್ಟೀಸಿಂಗ್.